ಏ ಉಂಡಾಡಿ ಗುಂಡ, ನಿನ್ ಹೆಸರೇನಂದೆ? ಗಣೇಶ್ವರ. ನೋಡು ಗಣೇಶ್ವರ, ನನ್ನ ಮಾತೆ ಅಂತೆಲ್ಲ ಕರಿಬೇಡ. ಯಾಕೆ ಅಷ್ಟೊಂದು ದೊಡ್ಡೋಳ್ ತರ ಕಾಣಿಸ್ತೀನೇನೋ? ಏನೋ ಅವ್ನ್ ಯಾರೋ ಇದಾನಲ್ಲ, ಅವನ್ಗಿಂತ ಸ್ವಲ್ಪ ಚಿಕ್ಕವಳು ಅನ್ನಿಸ್ತೀನಿ. ಯಾರು? ಅದೇ ಅವ್ನ್ ಯಾರೋ ಇದಾನಲ್ಲ, ನಿಮ್ಮ ಅಣ್ಣ. ನೋಡು, ಬೇಕಂದ್ರೆ ಅಕ್ಕ ಅಂತ ಕರಿ, ಇಲ್ಲ ಅಂದ್ರೆ ಆಗ್ಲಿ ನಿನ್ನ ಅಕ್ಕ ಅಂತಾನೆ ಕರಿತೀನಿ. ಹಗ್ಬಾದರಿಗೆ ಮೊದ್ಲಿಂದ ನನಗೆ ನೀ ಮಾಡಂದ್ರೆ ತುಂಬಾ ಇಷ್ಟ, ಗೊತ್ತಾ? ಮೊದ್ಲಿಂದನ? ಮೊದ್ಲು ಅಂದ್ರೆ ನಾನು ಹಾಡೋದನ್ನ ನೀನ್ ಯಾವಾಗ ಕೇಳಿದ್ದೆ? ಅದು ಈ ಊರಿಗೆ ಬಂದಾಗಿಂದ ಅಂತ. ಹಾ, ನಾನ್ ದಿನ ಶಿವಪ್ಪಂಗ್ ಪೂಜೆ ಮಾಡ್ಕೊಂಡು ಹಾಡು ಹೇಳ್ತಿರ್ತೀನಲ್ಲ, ಆಗ್ ನೋಡಿರ್ತೀಯ ಬಿಡು. ಹೌದು ಮತ್ತೆ ಅಲ್ಲ ಅಕ್ಕ, ಈ ಊರಿನ ಜನ, ವಾತಾವರಣ ಎಲ್ಲ ಇಷ್ಟ ಆಗಿದೆ ನಂಗೆ. ಗಣೇಶ್ವರ ಕುತ್ಕೋ. ಗಣೇಶ್ವರ, ನೀನು ತುಂಬಾ ಒಳ್ಳೆಯವನು, ನಿಮ್ಮ ಅಣ್ಣನ್ ಹಾಗಲ್ಲ. ನಿನ್ನ ಹತ್ರ ಏನೋ ಕೇಳ್ತೀನಿ, ನಿಜ ಹೇಳ್ತೀಯಾ? ಓ, ಏನ್ ಬೇಕಾದ್ರೂ ಕೇಳಿ, ಬೇಕಿದ್ರೆ ಹಿಂದಿಂದಲೇ ಹೇಳ್ತೀನಿ. ಹಾ, ಹಿಂದಿಂದೆ ಅನ್ಕೋ. ನೀವು ಮೊದ್ಲು ಈ ಹಳ್ಳಿಯಲ್ಲಿ ಏನ್ ಮಾಡ್ತಿದ್ರಿ? ಮೀನ್ ಹಿಡಿತಿದ್ರಾ? ಏನು ಮೀನ್ ಹಿಡಿಯೋದ? ನಮ್ಮೂರಲ್ಲಿ ಮೀನೆಲ್ಲ ಸಿಗಲ್ಲ, ಸಿಕ್ಕಿದ್ರು ನಾವ್ ಯಾರು ಹಿಡಿಯಲ್ಲ. ಹಾಗಾದ್ರೆ ನಿಮ್ಮ ಅಣ್ಣಂಗ್ ಮೀನ್ ಹಿಡಿಯಕ್ಕೆ ಬರೋದಿಲ್ವಾ? ಯಾನ ಮಾಡಕ್ ಬರುತ್ತೆ, ಅಣ್ಣ ಮೀನ್ ಹಿಡ್ದಿದ್ದೀನ ನಾನಂತೂ ನೋಡೇ ಇಲ್ಲ. ಏನು ಧ್ಯಾನನ? ಗಣೇಶ್ವರ, ನೀವು 3 ಜನ ನಿಜವಾಗ್ಲೂ ಅಣ್ಣ ತಮ್ಮಂದ್ರ? ನೋಡಿದ್ರೆ ಹಾಗ್ ಕಾಣಿಸೋದೇ ಇಲ್ಲ. ನಾವು ಅಣ್ತಮ್ಮಂದ್ರೆ ಮಹೇಶ್ವರ, ನಂದೀಶ್ವರ ನನ್ನ ಅಣ್ಣಂದ್ರು. ಅವ್ರಿಗೆ ನಾನು ಮುದ್ದಿನ ತಮ್ಮ, ನಮ್ಮ ಮುತ್ತಾತ ಅಜ್ಜಯ್ಯಪ್ಪ. ಹಾ, ಸಾಕು. ಊರಲ್ಲಿರೋರೆಲ್ಲ ಇದನ್ನೇ ಹೇಳಿ ಹೇಳಿ ನನಗೆ ಬಾಯ್ಪಾಠ ಆಗೋಗಿದೆ. ಆದ್ರೆ ಅದು ನಿಜ ಅಲ್ಲ ಅಂತ ನನ್ನ ಅನುಮಾನ. ನೀನು ನಂಗೆ ನಿಜ ಹೇಳ್ತೀನಿ ಅಂತ ಹೇಳ್ದೆ, ನೆನ್ಪಿದೆ ಅಲ್ವಾ? ಮತ್ತೆ ಈಗ ಹೇಳು, ನೀವ್ ಹೇಳೋ ಕತೆ ಎಲ್ಲ ಸುಳ್ಳು ತಾನೆ? ನಿನಗೆ ಗೊತ್ತಿರೋದೇ ಸತ್ಯ.